ಏಕೈಕ ವ್ಯಕ್ತಿ ಅಂದ್ರೆ ಟಿ ಬಿ ಜಯಚಂದ್ರ ಸಾಹೇಬ್ರು. ಯಾಕಂದ್ರೆ ನೈಸರ್ಗಿಕವಾಗಿ ತರಲೇಬೇಕು. ಪೈಪ್ಲೈನ್ ಮುಖಾಂತರ ತರದಾಗಿದ್ರೆ ನಾವು ಕಳ್ಳಂಬೆಳ್ಳ ಕೆರೆಗೆ ತರದಂಗೆ ಡೈರೆಕ್ಟ್ ಆಗಿ ಶಿರಾ ಕೆರೆಗೆ ಹೋಗ್ಬೋದಾಗಿತ್ತು. ಆದ್ರೆ ಜಯಚಂದ್ರ ಸಾಹೇಬ್ರು ಕಳ್ಳಂಬೆಳ್ಳ ಕೆರೆಗೆ ಕಳ್ಳಂಬೆಳ್ಳ ಕೆರೆವರೆಗೂ ನೈಸರ್ಗಿಕವಾಗಿ ಬಂದು ನಮ್ಮ ಕಳ್ಳಂಬೆಳ್ಳ ಕೆರೆಯಿಂದ ನೈಸರ್ಗಿಕವಾಗಿ ನಮ್ಮ ಶಿರಾ ಕೆರೆಗೆ ಹೋಗುತ್ತೆ. ಹಾಗಾಗಿ ಸುತ್ತಮುತ್ತಲಿನ ನಮ್ಮ ಈ ಕಳ್ಳಂಬೆಳ್ಳ ಹೋಬಳಿಯ ಎಲ್ಲಾ ತೋಟಗಳು, ತಡಕೆಗಳು ಎಲ್ಲ ತುಂಬಾ ಬೋರ್ ಸೇಫ್ ಆಗಿರೋದ್ರಿಂದ ಇವತ್ತು ಸಮೃದ್ಧಿಯಾಗಿದ್ದಾರೆ. ಹಾಗಾಗಿ ನಾನು ಜಯಚಂದ್ರ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ, ನಮ್ಮ ಶಿರಾ ದಲ್ಲಿ ಇನ್ನೊಂದು 15 ದಿವಸದ್ದು ನಮ್ಮ ಕೆರೆಯಲ್ಲಿ ನೀರಿತ್ತು. ನಮ್ಮ ಶಿರಾ ನಾಗರಿಕರಿಗೆ ನೀರಿಗೆ ತೊಂದರೆ ಆಗೋದು. ಜಯಚಂದ್ರ ಸಾಹೇಬ್ರು ಮೊನ್ನೆ 17ನೇ ತಾರೀಕು ಏನು CM ಅವ್ರಿಗೆ ಮಾತಾಡಿ ನೀರನ್ನ ಬಿಡಿಸಿದ ನಂತರ ಈ ನಮ್ಮ ಕಳ್ಳಂಬೆಳ್ಳ ಕೆರೆಗೆ 3 ದಿವಸದಿಂದ ಬರ್ತಾ ಇದೆ. ಆ ನೀರು ಬಂದ ಮೇಲೆ ನಾವು ಇವತ್ತು ತಗೊಂಡು ಹೋಗ್ತಾ ಇದೀವಿ. ಹಾಗಾಗಿ ನಾನು ನಮ್ಮ ಕಳ್ಳಂಬೆಳ್ಳ ಗ್ರಾಮದ ಎಲ್ಲಾ ಮುಖಂಡರಿಗೂ ಮತ್ತು ಗ್ರಾಮಸ್ಥರಿಗೂ ಧನ್ಯವಾದ ಹೇಳ್ತಾ, ಯಾಕಂದ್ರೆ ನಮ್ಗೆಲ್ಲ ಅವರೆಲ್ಲ ಇವತ್ತು ತುಂಬಾ ಖುಷಿಯಿಂದ ಬಂದು ತಗೊಂಡೋಗಿ ಸರ್ ನಿಮ್ಗೆ ಕುಡಿಯಕ್ ನೀರಿಲ್ಲ, ನಾವು ಯಾವ್ದೇ ರೀತಿ ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀರ್ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ TB ಜಯಚಂದ್ರ ಸಾಹೇಬ್ರಿಗೆ ಧನ್ಯವಾದ ಯಾಕೆ ಹೇಳ್ತೀನಿ ಅಂದ್ರೆ, ಹಿಂದೆ ಬಹಳ ವರ್ಷದಿಂದ ನೀರಿಲ್ಲ ಅಂತಾನೆ ಹೆಣ್ ಕೊಡೋದು ಕಷ್ಟ ಇತ್ತಂತೆ. ಜಯಚಂದ್ರ ಸಾಹೇಬ್ರು ಬಂದ್ಮೇಲೆ ನೀರ್ ಬಂದಿದೆ. ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನೀರಿದ್ರೆ ಎಲ್ಲ ಆಗುತ್ತೆ ಅಂತ ಅವರೊಂದು ಕನ್ಸು. ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ, ನೈಸರ್ಗಿಕವಾಗಿ ತರೋದು ಕಷ್ಟ, ಅವ್ರು ತಂದಿರೋದೇ ಒಂದು ಖುಷಿ. ಅವ್ರು ಈ ಏಜ್ ಅಲ್ಲೂ ನೀರಿನ ಬಗ್ಗೆ ಒಳ್ಳೆ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಆರೋಗ್ಯ ಕೊಡ್ಲಿ, ಇನ್ನ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು